ಇವತ್ತು ಚುರುಮುರಿ ಮಾಡ್ತಾಯಿದ್ದೀನಿ. ಅದಕ್ಕೆ 3 ಪ್ಯಾಕೆಟು ಈ ಥರ ಪುರಿ ತೊಗೊಂಡಿದ್ದೀನಿ. ಚುರುಮುರಿ ಮಾಡೋ ಪುರಿ 3 ಪ್ಯಾಕೆಟ್ ತೊಗೊಂಡಿದ್ದೀನಿ. ಆದರೆ ನಾನು 2 ಪ್ಯಾಕೆಟ್ ಉಪಯೋಗಿಸ್ಕೊಳ್ತೀನಿ. ಇನ್ನೊಂದು ಪ್ಯಾಕೆಟು ಖಾರ ಜಾಸ್ತಿ ಆದರೆ ಇರಲಿ ಅಂತ ಎಕ್ಸ್ಟ್ರಾ 1 ಪ್ಯಾಕೆಟ್ ತೊಗೊಂಡಿದ್ದೀನಿ. 2 ಪ್ಯಾಕೆಟ್ ಕಟ್ ಮಾಡಿಕೊಂಡು ಈಗ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಪಾತ್ರೆನಲ್ಲಿ ಹಾಕ್ಕೊಂಡಾಯಿತು. ಇನ್ನೊಂದು ಪ್ಯಾಕೆಟ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ, ಖಾರ ಜಾಸ್ತಿ ಆದರೆ ಸೇರಿಸ್ಕೊಳ್ಳೋಣ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ತೀನಿ. ಆಮೇಲೆ ಈಗ ಫಸ್ಟು ತರಕಾರಿ ತೊಳ್ಕೊಂಡು ಹೆಚ್ಚಿಟ್ಕೊಳ್ತೀನಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ದೊಣ್ಣೆಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಇದಕ್ಕೆ, ಯಾಕೆಂದರೆ ಮೊದಲೇ ಖಾರ ಇರುತ್ತೆ. ದೊಣ್ಣೆಮೆಣಸಿನ್ಕಾಯಿನೂ ತೊಗೋತಾ ಇದ್ದೀವಿ, ಖಾರ ಪುಡಿ ಹಾಕ್ತೀವಿ. ಹಾಗಾದ್ರಿಂದ ಹಸಿಮೆಣಸಿನ್ಕಾಯಿ ಇದ್ದರೆ ಇನ್ನೂ ಜಾಸ್ತಿ ಖಾರ ಆಗುತ್ತೆ. ಇಲ್ಲಿ ನಾನು ಶಕ್ತಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಒಳ್ಳೆ ಮೆಣಸಿನ್ಕಾಯಿ ಪುಡಿ ಅನಿಸುತ್ತೋ ಅದನ್ನು ತೊಗೋಬೋದು. ಮತ್ತು ಎಲ್ಲನೂ ತೊಳ್ಕೊತೀನಿ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು. ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣು, ದೊಣ್ಣೆಮೆಣಸಿನ್ಕಾಯಿ ಎಲ್ಲ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎಲ್ಲ ದೊಣ್ಣೆಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು. ಇನ್ನೂ ಹಸಿದಾಗಿ ತಿನ್ಬೋದು ಅನ್ನೋವಂಥ ಯಾವುದಿದ್ರೂ ನೀವು ಉಪಯೋಗಿಸ್ಕೋಬೋದು. ಆಮೇಲೆ ಪುರಿಗೆ ನಾನು ಇದು ಉಪ್ಪು ಸ್ವಲ್ಪ, ಆಮೇಲೆ ಒಣಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಕಡಲೆ ಬೀಜದ ಎಣ್ಣೆ ಹಾಕ್ತಾಯಿದ್ದೀನಿ. ಎಳ್ಳೆಣ್ಣೆನೂ ಹಾಕ್ಕೋಬೋದು, ತೆಂಗಿನ ಎಣ್ಣೆನೂ ಹಾಕ್ಕೋಬೋದು. ತೆಂಗಿನ ಎಣ್ಣೆ ತುಂಬ ರುಚಿ ಇರುತ್ತೆ. ಇವತ್ತು ನಾನು ಕಡಲೆ ಬೀಜದ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಕಲಿಸ್ಕೊಂಡು ಈಗ ರೆಡಿಯಾಗಿದೆ. ಚೆನ್ನಾಗಿತ್ತು. ಎಲ್ಲರೂ ತಿಂದು ಸಂತೋಷಪಟ್ಟರು. ಜೈ ಶ್ರೀರಾಮ್.